ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಮಮತಾ BS ಸಿಮ್ಸ್ ನ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಪ್ಲೇಸ್ಮೆಂಟ್ ಆಫೀಸರ್ ಅಂದಾಗ್ಲೇ ಇವ್ರು ಪ್ಲೇಸ್ಮೆಂಟ್ ವಿಚಾರವನ್ನು ನೋಡ್ಕೊಳ್ಳೋದು ಅಂತ ಗೊತ್ತಾಗ್ಬಿಡುತ್ತೆ. ಏನ್ ಕೆಲಸ ನಿಮ್ದಲ್ಲಿ, ಮತ್ತೆ ಸ್ಟೂಡೆಂಟ್ಸ್ಗೂ ಮತ್ತು ಪ್ಲೇಸ್ಮೆಂಟ್ ವಿಚಾರದಲ್ಲಿ ಹೇಗೆ ಕೆಲಸ ನಿರ್ವಹಿಸ್ತೀರಿ ಅಂತ? ಯಾವುದೇ ಸ್ಟೂಡೆಂಟ್ಗೆ MBA ಜಾಯ್ನ್ ಆಗಕ್ ಮುಂಚೆ ಫಸ್ಟ್ ಅವ್ರಿಗೆ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರಬೇಕು ಕಾಲೇಜಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಯಾಕಂದ್ರೆ ಎಲ್ಲಾ ಸ್ಟೂಡೆಂಟ್ ಲೈಫ್ ಅಲ್ಲೂ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಈಗ ನಮ್ ಕಾಲೇಜಲ್ಲಿ ನನ್ನ ರೋಲ್ ತಗೊಂಡ್ರೆ ನಾನು ಆಕ್ಚುಲಿ ಸ್ಟೂಡೆಂಟ್ಸ್ ಜೊತೆ ಕ್ಲೋಸ್ ಆಗಿ ಇಂಟ್ರಾಕ್ಟ್ ಮಾಡ್ತೀನಿ. ಏನಕ್ಕಂದ್ರೆ ಅವ್ರಿಗೆ ಅವ್ರ ಹತ್ರ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇರುತ್ತೆ. ಅವ್ರಿಗೆ ಯಾವ ತರ ಪ್ಲೇಸ್ಮೆಂಟ್ಸ್ ಬೇಕು, ಎಲ್ಲಿ ಒಬ್ರೊಬ್ರದ್ದು ಒಂದೊಂದ್ ತರ ಪ್ರಯಾರಿಟೀಸ್ ಇರುತ್ತೆ. ನಂಗೆ ಈ ತರ ಕೆಲಸ ಬೇಕು, ನಂಗೆ ಆ ತರ ಕೆಲಸ ಬೇಕು ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟೂಡೆಂಟ್ ಜಾಯ್ನ್ ಆದ ಮೊದಲೇ ದಿನದಿಂದನೇ ಅವ್ರಿಗೆ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಈ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಏನಂದ್ರೆ ಅವ್ರಿಗೆ ಪ್ಲೇಸ್ಮೆಂಟ್ ಸೀಸನ್ ಶುರು ಆಗಕ್ ಮುಂಚೆ ಅಂದ್ರೆ ಇಂಟರ್ವ್ಯೂಸ್ ನ ತಗೊಳೋದಕ್ ಮುಂಚೆ ಕೊಡೋ ಅಂತ ಟ್ರೈನಿಂಗ್. ಈ ಟ್ರೈನಿಂಗ್ ಅಲ್ಲಿ ನಮ್ದೇ ಆದೊಂದು ಸಿಲೆಬಸ್ ನಾವು ಮಾಡ್ಕೊಂಡು ಅವ್ರಿಗೆ ಸೆಮಿಸ್ಟರ್ ವೈಸ್ ಪ್ರೋಗ್ರಾಮ್ ನ ಪ್ಲಾನ್ ಮಾಡ್ತೀವಿ. 4 ಸೆಮಿಸ್ಟರ್ ಇರುತ್ತೆ. ಆ 4 ಸೆಮಿಸ್ಟರ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಇಂದ ಪ್ಲಾನ್ ಮಾಡ್ತಾ ಹೋಗ್ತೀವಿ. ಸೆಮಿಸ್ಟರ್ ವೈಸ್ ಅಂದ್ರೆ ಈಗ ಮೊದಲಿಗೆ ನಾವು ಅವ್ರಿಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗು ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇಲೆ ನಾವು ಮೊದಲು ಶುರು ಮಾಡ್ತೀವಿ. ನಂತರ ಅವ್ರಿಗೆ ಇಂಟರ್ವ್ಯೂ ಸ್ಕಿಲ್ಸ್, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಮೇಜರ್ ಆಗಿ ಬರುವಂತದ್ದು ಇಂಟರ್ವ್ಯೂ ಸ್ಕಿಲ್ಸ್, ಆಪ್ಟಿಟ್ಯೂಡ್ ಟೆಸ್ಟ್ ಮತ್ತೆ ಮಾಕ್ ಇಂಟರ್ವ್ಯೂಸ್, ಆಮೇಲೆ ಕರಿಯರ್ ಮ್ಯಾಪಿಂಗ್, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಇದು ಮತ್ತೆ ಇದ್ರ ಜೊತೆಗೆ ಸರ್ ಮುಂಚೆ ಡಿಸ್ಕಸ್ ಮಾಡ್ದಂಗೆ ಅವ್ರಿಗೆ ಗೆಸ್ಟ್ ಲೆಕ್ಚರ್ಸ್, ವೇರಿಯಸ್ ಗೆಸ್ಟ್ ಲೆಕ್ಚರ್ಸ್, ವರ್ಕ್ಶಾಪ್ಸ್, ಬಿಸ್ನೆಸ್ ಪ್ಲಾನ್ಸ್ ಮತ್ತೆ ಸೆಮಿನಾರು, ಹಾಗೆ ಲೋಕಲ್ ಇಂಡಸ್ಟ್ರಿ ವಿಸಿಟ್ಸ್ ಮತ್ತೆ ನ್ಯಾಷನಲ್ ಇಂಡಸ್ಟ್ರಿಯಲ್ ಟೂರ್ಸ್, ಇದೆಲ್ಲ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೆ. ಇದೆಲ್ಲ ಕೊಡೋದ್ರಿಂದ ಅವ್ರಿಗೆ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ನಾವು ತಯಾರಿ ಮಾಡ್ತೀವಿ, ಟ್ರೈನಿಂಗ್ ಕೊಟ್ಟು ಚೆನ್ನಾಗಿ ತಯಾರಿ ಮಾಡ್ತೀವಿ. ಯಾಕಂದ್ರೆ ಅವ್ರ ಇಂಟರ್ವ್ಯೂ ಕುತ್ಕೊಂಡಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಇಂಟರ್ವ್ಯೂ ತಗೊಳೋದಕ್ಕೆ. ಅದ್ರ ಜೊತೆಗೆ ನಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಕೂಡ ಬರುತ್ತೆ. ಅದೇ ನಮಗೆ ಮೇನ್ ಬೇಕಾಗಿರೋದು. ಸೊ ಈ ತರ ಅವ್ರನ್ನ ತಯಾರು ಮಾಡ್ತಾ ಹೋಗ್ತೀವಿ. ಒಂದು ವರ್ಷದ ತನಕ ಈಗ ನಮ್ಗೆ ಹೆಂಗೆ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇರುತ್ತೋ ಅದೇ ರೀತಿ ಇದು ಒಂದು ಆಕ್ಟಿವಿಟಿ ಆಗಿ ಮುಂದುವರಿಯುತ್ತೆ. ಅಕಾಡೆಮಿಕ್ಸ್ ಮೆಂಟರಿಂಗ್ ಅಂತ ಒಂದಿರುತ್ತೆ, ಅವ್ರಿಗೆ ಹೆಲ್ಪ್ ಮಾಡೋ ತರ. ಏನೋ ಒಂದು ಟೀಚರ್ಗೆ ಒಂದು 10 ಜನ ಹುಡುಗರನ್ನ ಕೊಟ್ಟಿರ್ತೀವಿ ಮೊದಲಿಂದಾನೆ. ಅವ್ರು ಮಾನಿಟರ್ ಮಾಡ್ತಿರ್ತಾರೆ, ಅವ್ರ ಸಿಲೆಬಸ್ ಅಲ್ಲಿ ಹೇಗಿದ್ದಾರೆ, ಪರ್ಸನಲ್ ಲೈಫ್ ಅಲ್ಲಿ ಹೇಗಿದ್ದಾರೆ, ಕೆರಿಯರ್ ಓರಿಯಂಟೇಷನ್ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಸುಮ್ಮನೆ ಹುಡುಗರು ಬಿಟ್ಬಿಟ್ರೆ ಆಗಲ್ಲ. ಕೆಲವರು ಸಿಲೆಬಸ್ ಅಲ್ಲಿ ಚೆನ್ನಾಗಿರ್ತಾರೆ, ಪ್ರಾಕ್ಟಿಕಲಿ ಚೆನ್ನಾಗಿರ್ತಾರೆ. ಈ ತರದ್ದು ಅದಕ್ಕೆ ಏನ್ ಮಾಡ್ತಾರೆ, ಆ ಟೀಚರ್ಸ್ ವಿಲ್ ಕರೆಕ್ಟ್ ಆಗಿ ಅವ್ರ ಜೊತೆ ಕೋಆರ್ಡಿನೇಷನ್ ಇರ್ತಾರೆ. ಅವ್ರಿಗೆ ಹೆಲ್ಪ್ ಮಾಡಿ, ಇವ್ರು ಇಂಟ್ರಾಕ್ಷನ್ ಮಾಡ್ತಾರೆ, ಯಾವ ಹುಡುಗ ಹೇಗೆ ಅಂತ ಅಸ್ಟೇನ್ ಮಾಡ್ತಾ ಇರ್ತಾರೆ. ಸೊ ಇವರು 3 ಜನ ಇದ್ದಾರೆ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಏನಾಗುತ್ತೆ, ಅವ್ರಿಗೆ 3 ಜನನು ನೋಡ್ತಾ ಇರ್ತಾರೆ ಯಾವ ತರ ಹುಡುಗರು ರೆಗ್ಯುಲರ್ ಇಂಟ್ರಾಕ್ಷನ್ ಮಾಡ್ತಿರ್ತಾರೆ. ಅವಾಗ ಏನ್ ಕರೆಕ್ಷನ್ಸ್ ಇರುತ್ತೆ ಆ ಮೆಂಟರಿಂಗ್ ಅಲ್ಲಿ ನಾವು ಥ್ರೂ ಔಟ್ ದೇರ್ ಮೆಂಟರಿಂಗ್ ಮಾಡ್ತೀವಿ. ಅವ್ರಿಗೆ ನಾವು ಅರ್ಥ ಮಾಡ್ಕೊಳ್ತೀವಿ, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಅರ್ಥ ಮಾಡ್ಕೊಳ್ತೀವಿ. ಅವಾಗ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸ್ಪೆಷಲೈಸೇಷನ್ ಹೆಂಗ್ ಕೊಡಬೇಕು, ಅವ್ರು ಯಾವ ಇಂಟ್ರೆಸ್ಟ್ ಇದೆ, ಯಾವ ವಿಷಯದಲ್ಲಿ ಅವ್ರ ಕೆರಿಯರ್ ಯಾವ ತರ ತಗೊಂಡೋಗ್ಬೇಕು ಅಂತ ದೇ ವಿಲ್ ಪ್ಲಾನ್. ಒಂದು ಟೆಸ್ಟ್ ಕೂಡ ಇರುತ್ತೆ, ಸೈಕೋಮೆಟ್ರಿಕ್ ಟೆಸ್ಟ್ ಅಂತ. ಯಾವ ಹುಡುಗ ಯಾವ್ದೋ ಹುಡುಗಿ ಯಾವ ತರ ಯಾವ ಇದಕ್ಕೆ ಸೂಟ್ ಆಗ್ತಾರೆ ಅಂತ, ಮಾರ್ಕೆಟಿಂಗ್, ಫೈನಾನ್ಸ್ ಅದು ಕೂಡ ಅಸರ್ಟೈನ್ ಮಾಡ್ತಾರೆ. ಒಬ್ರು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ಮಂಜುನಾಥ್ ಅವರೇ ಕೇಳಿಸ್ತಾ ಇದೆಯಾ? ಹಲೋ ಮಂಜುನಾಥ್, ಕೇಳಿಸ್ತಿದ್ಯಾ? ರೈಟ್, ಕಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಸರಿ, ಸ್ಟೂಡೆಂಟ್ ಆಯ್ಕೆ ಹೇಗೆ ಅದರದ್ದೇ ಆದಂತ ಕ್ರೈಟೀರಿಯಾ ಇದೆಯೋ, ಲೆಕ್ಚರ್ಸ್ ಆಯ್ಕೆ ಕೂಡ ಅದೇ ರೀತಿಯಾದ ಕ್ರೈಟೀರಿಯಾ ಇರುತ್ತೆ ಅನ್ನೋದು ನನ್ನ ಭಾವನೆ. ಕಾಲೇಜಿನಲ್ಲಿ 100% ರೈಟ್. ಹೇಗೆ ಅಂದ್ರೆ, ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಫ್ಯಾಕಲ್ಟಿ. ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಜಾಸ್ತಿ ಫೀಸ್ ತಗೊಳ್ಳುವಂತ ಕಾಲೇಜ್ಗಳು ಎಲ್ಲಾ ತರದಲ್ಲೂ ಚೆನ್ನಾಗಿರುತ್ತೆ ಅಂತ ಭಾವನೆ ಬಂದ್ಬಿಡುತ್ತೆ. ಆದ್ರೆ ಅದರದ್ದೇ ಆದಂತ ನ್ಯೂನತೆಗಳು ಆಮೇಲೆ ಗೊತ್ತಾಗುತ್ತೆ, ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಹೇಳ್ತೀವಿ ಹುಡುಗರಿಗೆ, ಕಾಲೇಜಿಗೆ ಬನ್ನಿ, ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಫ್ಯಾಕಲ್ಟಿ ಜೊತೆ ಇಂಟ್ರಾಕ್ಷನ್ ಮಾಡಿ. ಇವಾಗ ಏನಂದ್ರೆ ಫ್ಯಾಕಲ್ಟಿ ಅಂದ್ರೆ ಅವ್ರಿಗೆ ಒಂದು ಕ್ವಾಲಿಫಿಕೇಶನ್, ಒಂದು ಎಕ್ಸ್ಪೀರಿಯನ್ಸ್, ಜೊತೆಗೆ ಸ್ಪೆಷಲೈಸೇಷನ್. ಒಂದೊಂದು ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಇರಬೇಕು. ಫೈನಾನ್ಸ್ ಸ್ಪೆಷಲೈಸೇಷನ್ 3 ಜನ ಇರ್ತಾರೆ, 3-4 ಜನ ಇರ್ತಾರೆ. ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ 3-4 ಜನ ಇರ್ತಾರೆ. ಆ ತರ ಪ್ರತಿ ಸ್ಪೆಷಲೈಸೇಷನ್ ಟೀಚರ್ಸ್ ಇರ್ತಾರೆ ಹೂ ಆರ್ ಡನ್ ಎ ವೆರಿ ಗುಡ್ ರಿಸರ್ಚ್ ಇನ್ ಟು ದಟ್. ಒಂದು ಕ್ವಾಲಿಫಿಕೇಶನ್ ಇರುವಂತವ್ರು, ಎಕ್ಸ್ಪೀರಿಯನ್ಸ್ ಇರುವಂತವ್ರು, ಪ್ಲಸ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದ್ದಾರೆ. ಅವಾಗ ಏನಾಗುತ್ತೆ, ಇಂಡಸ್ಟ್ರಿ ಜೊತೆಗೆ ಈ ಸಿಲೆಬಸ್ ನ ನಾವು ಇಂಟ್ರಾಕ್ಟ್ ಮಾಡಿದಾಗ ಪ್ರಾಕ್ಟಿಕಲ್ ಪಾರ್ಟ್ ನ ಎಕ್ಸ್ಪೋಜರ್ ಆಗುತ್ತೆ ಅವ್ರಿಗೆ. ಸೊ ಟೀಚರ್ಸ್ಗೆ 2 ಕಡೆಯಿಂದ ಬೇಕಾಗುತ್ತೆ, ಆಸ್ ಕ್ವಾಲಿಫಿಕೇಶನ್ ಆಸ್ ವೆಲ್ ಆಸ್ ಇಂಡಸ್ಟ್ರಿ. ಇದ್ರ ಜೊತೆಗೆ ನಮ್ಮಲ್ಲಿ ಫುಲ್ ಟೈಮ್ ಫ್ಯಾಕಲ್ಟಿ ಇದ್ದಾರೆ, ಫುಲ್ ಆಸ್ ಪರ್ ಗವರ್ಮೆಂಟ್ ರೂಲ್ಸ್. ಪ್ಲಸ್ ವಿ ಆಲ್ಸೋ ಹ್ಯಾವ್ ವಿಸಿಟಿಂಗ್ ಫ್ಯಾಕಲ್ಟಿ. ಯಾಕೆಂದ್ರೆ ಅಡಿಷನ್ ಆಗುತ್ತೆ ವಿಸಿಟಿಂಗ್ ಫ್ಯಾಕಲ್ಟಿ ಫ್ರಮ್ ಇಂಡಸ್ಟ್ರಿ ಅಲಾಂಗ್ ವಿತ್ ದ ಸೆಮಿನಾರ್, ವರ್ಕ್ಶಾಪ್ಸ್ ಎಕ್ಸೆಟ್ರಾ. ವಿಸಿಟಿಂಗ್ ಫ್ಯಾಕಲ್ಟಿ ವಿಲ್ ಆಡ್ ಮೋರ್ ವ್ಯಾಲ್ಯೂ. ಅವ್ರ ಟಚಸ್ ಇರುತ್ತೆ, ಇಂಡಸ್ಟ್ರಿ ಟಚ್, ಪ್ಲಸ್ ಪ್ರೆಸೆಂಟ್ ಸಿಚುಯೇಷನ್,
ಸೊ ವಿ ಹ್ಯಾವ್ ಕಾಂಬಿನೇಷನ್ ಆಫ್ ಬೋತ್. ಓಕೆ, ಒಬ್ರು ಕಾಲರ್ ಇದ್ದಾರೆ ಕಲಬುರಗಿಯಿಂದ ವಿಶ್ವನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ವಿಶ್ವನಾಥ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಕೇಳ್ಬೇಕು ಅನ್ಕೊಂಡಿದ್ರಿ ಕೇಳಿ ಸರ್. ಸರ್ ಏನಿಲ್ಲ, ನಮ್ಮ ಮನೇಲಿ ಒಂದು ನಮ್ಮ ಸೊಸಿ ಎಂಟೆಕ್ ಆಗಿದೆ. ಅತಿ ಪ್ಲೇಸ್ಮೆಂಟ್ ಇಂಟರ್ವ್ಯೂ ಐಡಿಯಾ ಬೇಕಷ್ಟೇ. ಬಟ್ ಇದು ಕಾಲೇಜಿನಲ್ಲಿ ಓದುವಂತವ್ರಿಗೆ ಪ್ಲೇಸ್ಮೆಂಟ್ ಐಡಿಯಾ ಮತ್ತೆ ಅವ್ರ ಕಾಲೇಜಿನಲ್ಲಿ ಹೊಸದಾಗಿ ಸೇರ್ಕೊಳ್ಳುವಂತವ್ರಿಗೆ ನೀಡ್ತಾ ಇರುವಂತಹ ಗೈಡ್ ಲೈನ್ಸ್. ಬಟ್ ಈಗಾಗಲೇ ಮುಗಿಸಿರುವಂತವರಿಗೆ ಯಾವುದೇ ಗೈಡ್ ಲೈನ್ಸ್ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಅಂತ. ಅಲ್ಲ, MBA ಮಾಡ್ಬೇಕಂದ್ರೆ ಅಲ್ಲ, MBA ಮಾಡ್ಬೇಕಂದ್ರೆ ನೀವು ಅಡ್ಮಿಷನ್ ಆಗ್ಬೋದು ಅವ್ರ ಕಾಲೇಜಿಗೆ. ಆಗ್ಬೋದು. ಯಾವಾಗಿದೆ ಅದು ಟೈಮ್ ಏನು ಇದೆಯಾ ಈ ವರ್ಷ? ಅಲ್ಲ, ಮ್ಯಾನೇಜ್ಮೆಂಟ್ ಸೀಟ್ಸ್ ಬರ್ಬೋದು. ಇವಾಗ ಏನಾಗುತ್ತೆ, ಗೌರ್ಮೆಂಟ್ ಸೀಟ್ಸ್ ಆಗಲ್ಲ. ನೀವು ಮ್ಯಾನೇಜ್ಮೆಂಟ್ ಸೀಟ್ಸ್ ಇದೆ, ನೀವು ಕಾಲೇಜಿಗೆ ಭೇಟಿ ಮಾಡಿ, ಇಲ್ಲಾಂದ್ರೆ ಫೋನ್ ಮಾಡಿ, ಆಮೇಲೆ ನಾನು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ. ನಾನು MBA ಜಾಯ್ನ್ ಆಗಕ್ಕೆ ಕಾರ್ಯಕ್ರಮದಲ್ಲಿ ಕೊನೆಗೆ ಫೋನ್ ನಂಬರ್ ಮತ್ತು ಅಡ್ರೆಸ್ ಅನ್ನ ತೋರಿಸ್ತೀವಿ ವಿಶ್ವನಾಥ್ ಅವರೇ, ಆಗ ನೋಟ್ ಮಾಡ್ಕೊಳ್ಳಿ, ಅನಂತರ ಅವ್ರನ್ನ ಸಂಪರ್ಕ ಮಾಡಬಹುದು. ಸರ್, ಈಗ ಫಾರ್ ಎಕ್ಸಾಂಪಲ್ 100 ಜನ ಸೀಟ್ಸ್ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂದ್ರೆ ಪ್ರೊಸೀಜರ್ ಹೇಗಿರುತ್ತೆ ಏನು ಅಂತ? ಸರ್, ಇವಾಗ ಗೌರ್ಮೆಂಟ್ ಸೀಟ್ಸ್ ಅಲಾಟ್ಮೆಂಟ್ ಆಗ್ತಿದೆ. ಇವಾಗ ಎಕ್ಸಾಮ್ ಬರ್ದಿದ್ದಾರೆ ಸುಮಾರು ಜನ, PGCET ಇಂದ ಎಕ್ಸಾಮ್ ಬರ್ದಿದ್ದಾರೆ. ಅವ್ರಿಗೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಫಸ್ಟ್ ಸ್ಟೆಪ್. ಅದೇನಾಗಿದೆ, ಇವಾಗ 25ನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅವರ ರ್ಯಾಂಕಿಂಗ್ ಪ್ರಕಾರ. ಅದು KEA ವೆಬ್ಸೈಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಅಂತ ಕೊಡ್ತಾರೆ. 25ರಿಂದ 4ನೇ ತಾರೀಕುವರೆಗೂ ಇರುತ್ತೆ. ಅವರವರ ರ್ಯಾಂಕಿಂಗ್ ಪ್ರಕಾರ ಯಾವ ಟೈಮ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಅದಾದ್ಮೇಲೆ ಅವ್ರು ಎಲಿಜಿಬಲ್ ಅಂತ ಗೊತ್ತಾದ್ಮೇಲೆ ಸೆಕೆಂಡ್ ಸ್ಟೆಪ್ ಈಸ್ ಆಪ್ಷನ್ ಎಂಟ್ರಿ. ಯಾವ ಕಾಲೇಜ್ ನಾವು ಚೂಸ್ ಮಾಡಬೇಕು ಅಂತ. ಅವಾಗೇ ತೊಂದರೆ ಸ್ಟಾರ್ಟ್ ಆಗೋದು ಪೇರೆಂಟ್ಸ್ಗೆ, ಸ್ಟೂಡೆಂಟ್ಸ್ಗೆ. ಏನಾಗುತ್ತೆ ಅಂದ್ರೆ, ಅವರು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ತಾರೆ, ಒಂದ್ ಕಡೆ ಯಾವುದೋ ಒಂದು ಫೋಟೋ ನೋಡಿರ್ತಾರೆ, ಅದರಿಂದ ಗೊತ್ತಾಗಲ್ಲ. ಅವರು ಕಾಲೇಜ್ನ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ಅವಾಗ ಎಷ್ಟು ದೂರ ಇದೆ, ಕಾಲೇಜ್ ಫೆಸಿಲಿಟಿ ಏನಿದೆ, ಯಾವ ತರ ಟೀಚರ್ಸ್ ಇದ್ದಾರೆ, ಯಾವ ತರ ಪ್ಲೇಸ್ಮೆಂಟ್ಸ್ ಇದೆ. ಸೊ ನಾವೇನ್ ಹೇಳ್ತೀವಿ, ಬಂದು ನೋಡಿ ಕಾಲೇಜ್ನ ಸೆಲೆಕ್ಟ್ ಮಾಡೋ ಮುಂಚೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ ಆನ್ಲೈನ್ ಅಲ್ಲಿ, ಅದನ್ನ ಎಂಟ್ರಿ ಮಾಡ್ಬೇಕು. ಅದಕ್ಕೆ ಕೂಡ ಯಾರು ಸಹಾಯ ಬೇಕು ಅಂದ್ರೆ ನಮ್ಮ ಕಾಲೇಜಿಗೆ ಬರ್ಲಿ, ನಾವು ಹೆಲ್ಪ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಆಪ್ಷನ್ ಎಂಟ್ರಿ ಆದ್ಮೇಲೆ ಅವ್ರಿಗೊಂದು ಅಲಾಟ್ಮೆಂಟ್ ಬರುತ್ತೆ 11ನೇ ತಾರೀಕು ಏನೋ. ಅದಾದ್ಮೇಲೆ ಅವರು ಗೌರ್ಮೆಂಟ್ ಫೀಸ್ ಕಟ್ಬಿಟ್ಟು ನಮ್ಮ ಕಾಲೇಜ್ ಬಂದು ಜಾಯ್ನ್ ಆಗ್ಬೇಕು. ಓಕೆ, ನಿಮ್ ರೋಲ್ ಹೇಳ್ತಾ ಇದ್ರಿ. ಕಾಲೇಜಿನ ಮುಗಿಸ್ಕೊಂಡು ಪ್ಲೇಸ್ಮೆಂಟ್ ಆಯ್ತು ಅಂದಿದ್ ಕೂಡಲೇ ಅಲ್ಲಿಗೆ ಮುಗ್ದೋಗ್ಲಿ ಕಾಲೇಜು ಮತ್ತೆ ಸ್ಟೂಡೆಂಟ್ಸ್ ನಡುವಿನ ಲೈಫ್ ಅಂದ್ರೆ ರಿಲೇಶನ್ಶಿಪ್. ಫೀಡ್ಬ್ಯಾಕ್ ತಗೊಳ್ಳುವಂತದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ ಕಾಲೇಜಿಂದ ಔಟ್ಪುಟ್ ಆಗಿ ಹೋದ ನಂತರ ಫೀಡ್ಬ್ಯಾಕ್ ಗಳು ಹೇಗಿದೆ, ಏನ್ ಹೇಳ್ತಾರೆ ಸ್ಟೂಡೆಂಟ್ಸ್? ಇದ್ರಲ್ಲಿ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಅಲ್ಯುಮಿನೈ ಅಂತ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದೀವಿ ನಾವು. ಸೊ ನಾವು ಸ್ಟೂಡೆಂಟ್ಸ್ ಒಂದ್ಸಲಿ ಅವ್ರ ಕೋರ್ಸ್ ಮುಗ್ದಿದ ತಕ್ಷಣ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 80% ಎಲ್ಲ ಪ್ಲೇಸ್ ಮಾಡ್ಬಿಟ್ಟಿರ್ತೀವಿ. ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಪ್ಲೇಸ್ಮೆಂಟ್ಸ್ ಆಗ್ಬೇಕಾಗಿರೋರು ಇರ್ತಾರೆ, ಸ್ವಲ್ಪ ಜನ ಅವ್ರು ಹೈಯರ್ ಎಜುಕೇಶನ್ಸ್ ಮತ್ತೆ ಅವ್ರ ಸ್ವಂತ ಬಿಸ್ನೆಸ್ ಅಂತೆಲ್ಲ ಶುರು ಮಾಡಿರ್ತಾರೆ. ಅದರಿಂದ ನಾವಿದು ಅಲ್ಯುಮಿನೈ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದೀವಿ. ಎಲ್ಲಾ ವರ್ಷ ಅಥವಾ 6 ತಿಂಗಳಿಗೆ ಒಂದ್ಸಲಿ ನಾವಿದು ಅಲ್ಯುಮಿನೈ ಮೀಟ್ ಅಂತ ಮಾಡಿ ಸ್ಟೂಡೆಂಟ್ಸ್ ನೆಲ್ಲ ಒಂದ್ ಕಡೆ ಸೇರಿಸ್ತೀವಿ. ಇದು ನಮ್ಗೆ ಪ್ಲೇಸ್ಮೆಂಟ್ಸ್ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಅವ್ರವ್ರದೇ ಆದ ಅವ್ರ ಮೂಲಕನೇ ಆಲ್ಮೋಸ್ಟ್ ಈಗ ಎಲ್ಲಾ ಕಾಲೇಜಸ್ ಹಾಗೆ ಮಾಡ್ತಾ ಇದಾರೆ. ಒಳ್ಳೆ ಅಲ್ಯುಮಿನೈ ಇದು ಅಸೋಸಿಯೇಷನ್ ಇಟ್ಕೊಂಡು ಅದ್ರ ಮೂಲಕನೇ ಅವ್ರ ಪ್ಲೇಸ್ಮೆಂಟ್ಸ್ ಮಾಡ್ತಾ ಇದಾರೆ. ಸೊ ನಾವು ಹಾಗೇನೆ ಯಾರನ್ನೂ ನಾವು ಕಾಂಟ್ಯಾಕ್ಟ್ ಇಂದ ನಾವು ಇದ್ ಮಾಡ್ಕೊಳಲ್ಲ. ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಮ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ ಅವ್ರ ಜೊತೆಗೆ. ಬಟ್ ನೀವು ಹೇಳ್ತಾ ಇದ್ರಿ ಪರ್ಸನಲ್ ಯಾರಾದ್ರೂ ಅಥವಾ ಸ್ವಂತವಾದಂತ ಬಿಸ್ನೆಸ್ ಶುರು ಮಾಡೋದಕ್ಕೂ ಕೂಡ ಮಾರ್ಗದರ್ಶನ ಅಂತ. ಹೌದು, ನಾವು ಅಂತ ಅವ್ರಿಗೆ ಬಿಸ್ನೆಸ್ ಪ್ಲಾನ್ ವರ್ಕ್ಶಾಪ್ ಅಂತ ಎಲ್ಲ ಮಾಡ್ತೀವಿ. ಡೈರೆಕ್ಟರ್ ಸರ್ ಆಗ್ಲೇ ಹೇಳಿದಾಗೆ ಆಂಟರ್ಪ್ರಿನರ್ಶಿಪ್ ಆಕ್ಟಿವಿಟಿ ಅಂತಾನೆ ಒಂದು ನಮ್ಗೆ ಸಬ್ಜೆಕ್ಟ್ ತರ ಇಟ್ಕೊಂಡು ಸಿಲೆಬಸ್ ತರ ಮಾಡ್ತಾ ಇದೀವಿ. ಇದರಲ್ಲಿ ಅವ್ರಿಗೆ ಬಿಸ್ನೆಸ್ ಪ್ಲಾನ್ ಮೂಲಕ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾರೆ. ಸೊ ಅದ್ರಲ್ಲಿ ಹೇಗಾಗುತ್ತೆ, ಅವ್ರಿಗೆ ಅವ್ರ ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ ಏನೆಲ್ಲಾ ಗೈಡ್ ಲೈನ್ಸ್ ಬೇಕೋ ಅದ್ರ ಮೂಲಕ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ ವೀಕ್ಷಕರೇ, ನಿಮ್ಗೆ ಸಿಮ್ಸ್ ನ ಕಾಲೇಜಿನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಜೊತೆಗೆ ಅವ್ರನ್ನ ಸಂಪರ್ಕ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆಗಳಿದೆ. ಅದಕ್ಕೆ ಉತ್ತರ ಇಲ್ಲ ಇದೆ. ಅಡ್ರೆಸ್ ಮತ್ತು ಫೋನ್ ನಂಬರ್ ನ ತೋರಿಸ್ತಾ ಇದೀವಿ, ನೋಟ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಂಬರ್ 2/1 9ನೇ ಮುಖ್ಯ ರಸ್ತೆ, ಅಶೋಕ ಪಿಲ್ಲರ್ ಹತ್ತಿರ, BBMP ಕಚೇರಿ ಎದುರು, 2ನೇ ಬ್ಲಾಕ್, ಜಯನಗರ, ಬೆಂಗಳೂರು 560011. ನೀವು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 08026557781. ಮತ್ತೊಂದು ಸಂಖ್ಯೆ 9886397941. ಇಮೇಲ್ ವಿಳಾಸವೂ ಅಂದ್ರೆ ಆ ಮೂಲಕ ಕೂಡ ನೀವು ಒಂದಷ್ಟು ಟ್ರಾನ್ಸಾಕ್ಷನ್ ಮಾಡಬಹುದು, ಮಾಹಿತಿಗಳನ್ನ ತಿಳಿದುಕೊಳ್ಬಹುದು. CIMSBANGALORE@gmail.com. ಇನ್ನು ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ತಿಳಿದುಕೊಳ್ಬಹುದು. www.CIMSBSCHOOL.org .in ಮಾಹಿತಿಗಳನ್ನ ತಿಳಿದುಕೊಳ್ಳಿ. ಲಾಸ್ಟ್ ಅಂಡ್ ಕ್ವಿಕ್ ಆಗಿ ಸರ್, ನಿಮ್ ಕಾಲೇಜಿಗೆ ಎಂಟ್ರಿ ಆದ್ಮೇಲೆ 2 ವರ್ಷ ಆದ್ಮೇಲೆ ಹೇಗೆ ಹೋಗ್ತಾನೆ ಒಬ್ಬ ವಿದ್ಯಾರ್ಥಿ? ಸರ್, ಹಿ ವಿಲ್ ಗೋ ವಿತ್ ದ ಫ್ಲೈಯಿಂಗ್ ಕಲರ್. ನಾನು ನೋಡಿರೋ ಪ್ರಕಾರ
ಎಲ್ಲಾ ಸ್ಟೂಡೆಂಟ್ಸ್ ಬಂದಿರೋರು ದೇ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಗ್ರೇಟ್. ಸೊ ದೇ ವಿಲ್ ಫೀಲ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಸಿಮ್ಸ್ ಕಾಲೇಜ್. ಸೊ ಆ ತರ ಒಂದು ನಾವು ಮೊದಲನೇ ದಿನದಿಂದ ಅವ್ರನ್ನ ಕೆರಿಯರ್ ನ ಶೇಪ್ ಮಾಡ್ತೀವಿ. ಸೊ ಆಚೆ ಹೋಗ್ಬೇಕಾದ್ರೆ ಅವ್ರು ಡೆಫಿನೆಟ್ ಆಗಿ ಹ್ಯಾಪಿಯಾಗಿ ಹೋಗ್ತಾರೆ, ಒಳ್ಳೆ ಕೆಲಸದಲ್ಲಿ ಸೇರ್ತಾರೆ. ಸುಮಾರು ಜನ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಇದ್ದಾರೆ ಈಗ. ಸೊ ದೇ ಆರ್ ಆಲ್ ವೆರಿ ಹ್ಯಾಪಿ, ದೇ ಆರ್ ಆಲ್ ರೆಗ್ಯುಲರ್ ಟಚ್ ವಿತ್ ಅಸ್. ಥ್ಯಾಂಕ್ ಯು ಇಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಾಧಾರಣ ಕಲ್ಲನ್ನ ಒಬ್ಬ ಶಿಲ್ಪಿ ಕೆತ್ತಿ ಹೇಗೆ ಒಂದು ಒಳ್ಳೆ ಶಿಲ್ಪಿ ಅಂದ್ರೆ ಒಂದು ಶಿಲೆಯನ್ನಾಗಿ ಪರಿವರ್ತನೆ ಮಾಡ್ತಾರೋ, ಹಾಗೆ ಸಿಮ್ಸ್ ಕಾಲೇಜ್ನಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಬಂದ್ರೆ ಆತನನ್ನ ಕಂಪ್ಲೀಟ್ ಆಗಿ ಶೈನ್ ಮಾಡಿ ಹೊರಗಡೆ ಕಳಿಸುವಂತಹ ಪ್ರಯತ್ನ ಸಿಮ್ಸ್ ಮಾಡ್ತಾ ಇದೆ. ಸೊ ನಿಮ್ಗೂ ಕೂಡ ಸೇರ್ಕೊಳ್ಬೇಕು ಅನ್ನುವಂತ ಆಸಕ್ತಿ ಇದ್ರೆ ಎಲ್ಲಾ ದೂರವಾಣಿ ಸಂಖ್ಯೆ ಮತ್ತು ಅಡ್ರೆಸ್ ಅನ್ನ ಕೊಟ್ಟಿದ್ದೀವಿ, ನೋಟ್ ಮಾಡ್ಕೊಂಡಿದ್ದೀರಿ ಅಂತ ಭಾವನೆ ನಮ್ದು. ಸೊ ಅಡ್ಮಿಷನ್ ಆಗಿ ಒಳ್ಳೆ ವಿದ್ಯಾಭ್ಯಾಸವನ್ನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ನಿಶಾ